ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ, ಇಂದಿನ ತರಗತಿಯ ವಿಶೇಷ ಏನಪ್ಪಾ ಅಂತಂದ್ರ, ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೇವಲ SSC GD ಅಂತಲ್ಲ, KS ಆಗಿರ್ಬೋದು, UPSC ಆಗಿರ್ಬೋದು, SD, FD, GPSTR, HSTR, TET, CET ಯಾವುದೇ ಒಂದು ಎಕ್ಸಾಮ್ ನಡೀಲಿ, ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಮೇಲೆ ಒಂದು ಟಾಪಿಕ್, ಒಂದು ಕ್ವಶನ್ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ. ನೀವು ಬೇಕಾದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಯಾವುದೇ ಎಕ್ಸಾಮ್ ಆಗಿರ್ಲಿ, ಅದು ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಅಕ್ಷಾಂಶಗಳ ಮೇಲೆ ಒಂದು ಅಥವಾ ರೇಖಾಂಶಗಳ ಮೇಲೆ ಒಂದು ಕ್ವಶನ್ ನೀವು ಬಂದಿರೋದನ್ನ ನೀವು ನೋಡಬಹುದು. ಹಾಗಾಗಿ ಈ ವಿಷಯ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಟಾಪಿಕ್ ಕುರಿತು ನಾನು ಇವತ್ತು ವಿಷಯವನ್ನ ತೆಗೆದುಬೇಕಂತ ಅನ್ಕೊಂಡಿದ್ದೀನಿ. ಅಕ್ಷಾಂಶ ಮತ್ತು ರೇಖಾಂಶಗಳು ತಿಳ್ಕೊಳ್ಳೋದ್ರಿಂದ ಕೇವಲ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಅಷ್ಟೇ ಅಲ್ಲ, ಭೂಮಿಯ ಚಲನೆ, ರಚನೆ ಮತ್ತು ಅಲ್ಲಿರ್ತಕ್ಕಂಥ ವಾತಾವರಣ, ಯಾವ ಯಾವ ದೇಶದ ರೇಖಾ ಚಿತ್ರಗಳು, ಮತ್ತೆ ಅಲ್ಲಿರ್ತಕ್ಕಂಥ ಸಮಯ, ವೇಳೆ ಎಲ್ಲವನ್ನು ನಾವು ಇಲ್ಲಿ ತಿಳ್ಕೊಬಹುದು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್, ಈಸಿಯಾಗಿ ಹೈಲೈಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಅನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ. ಹೆಚ್ಚು ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಪೂರ್ತಿ ಟಾಪಿಕ್ ಓದೋದಕ್ಕಿಂತ ಹೆಚ್ಚು ಯಾವುದು ಇಂಪಾರ್ಟೆಂಟು, ಯಾವುದು ನಮಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತಕ್ಕಂಥ ಟಾಪಿಕ್ಸ್ ಅನ್ನ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದ್ರೆ ತರಗತಿಯನ್ನ ಪ್ರಾರಂಭ ಮಾಡೋಣ. ನೋಡ್ಲಿ, ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಅದರಲ್ಲಿ ಮೊದಲನೇದಾಗಿ ಅಕ್ಷಾಂಶಗಳು ಅಂತ ಕರಿತೀವಿ. ಹಾಗಾದ್ರೆ ಅಕ್ಷಾಂಶಗಳಂದ್ರೇನು? ಯಾವುದಕ್ಕೆ ನಾವು ಅಕ್ಷಾಂಶ ಅಂತ ಕರಿತೀವಿ? ನಿಜವಾಗಿ ಭೂಮಿಯ ಮೇಲೆ ಇದಾವ ಅಥವಾ ಇಲ್ಲ? ಭೂಮಿಯ ಮೇಲೆ ನಿಜವಾಗಿ ಆ ರೇಖೆಗಳು, ಆ ಗೆರೆಗಳು ಇದಾವ ಅಂತಕ್ಕಂಥದ್ದನ್ನ ನಾವು ನೋಡ್ಕೊಂಡು ನೋಡಲಿ. ಅಕ್ಷಾಂಶಗಳು ಅಂತಂದ್ರೆ ಏನಂದ್ರ, ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎಂದು ಕರೆಯುತ್ತೇವೆ. ನೋಡ್ಲಿ, ಅವ್ರೇನ್ ಹೇಳಿದಾರೆ ಅಂತಂದ್ರ, ಭೂಮಿಯ ಮೇಲೆ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಮತ್ತು ಪಶ್ಚಿಮವಾಗಿ, ನೋಡ್ಲಿ, ಇದು ಭೂಮಿ, ಭೂಮಿಯ ಈ ದಿಕ್ಕು ನಾವು ಪೂರ್ವ ದಿಕ್ಕು ಅಂತ ಕರಿತೀವಿ, ಇದು ಪಶ್ಚಿಮ ದಿಕ್ಕು. ಹೌದಾ? ಈ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಸಮಾನಾಂತರವಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು, ಇವು ನಿಜವಾಗಿ ಭೂಮಿಯ ಮೇಲೆ ಇಲ್ಲ, ಇವು ಕಾಲ್ಪನಿಕ ರೇಖೆಗಳು. ಸಮಯ ಮತ್ತು ಅಲ್ಲಿನ ಪ್ರದೇಶಗಳನ್ನ ಅನುಕೂಲ ಮಾಡ್ಲಿಕ್ಕೆ, ಗಡಿಗಳನ್ನು ತಿಳಿಸ್ಕೊಳ್ಳಿಕ್ಕೆ ಜನರೇ ರಚನೆ ಮಾಡಿರ್ತಕ್ಕಂತಹ ಇದು ರೇಖೆಗಳು, ಕಾಲ್ಪನಿಕ ರೇಖೆಗಳು. ಇವು ನಿಜವಾಗಲೂ ಭೂಮಿಯ ಮೇಲೆ ಇವನು ಎಳೆದಿರತಕ್ಕಂಥದ್ದಿಲ್ಲ, ನಕ್ಷೆಯ ಮೇಲೆ ಎಳೆದಿರ್ತಕ್ಕಂಥದ್ದು. ಹಾಗಾಗಿ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ, ಸಮಾನಾಂತರ ಅಂದ್ರೆ ಒಂದು ಅಕ್ಷಾಂಶ ಮತ್ತು ಇನ್ನೊಂದು ಅಂಶಕ್ಕೆ ಅಂತರ ಸಮಾನವಾಗಿರ್ತಕ್ಕಂಥದ್ದು, ಸಮಾನಾಂತರವಾಗಿ ಗೋಳದ ಮೇಲೆ ಪೂರ್ವ ಮತ್ತು ಪಶ್ಚಿಮವಾಗಿ, ನೋಡಲಿ, ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಸಮಾನಾಂತರವಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನ ನಾವು ಅಕ್ಷಾಂಶಗಳು ಅಂತ ಹೇಳಿ ಕರಿತೀವಿ. ಹೌದಾ? ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ನೋಡ್ರಿ, ಇದು ಭೂಮಿಯ ಗೋಳ. ಹೌದಾ? ಇಲ್ಲಿ ನೋಡ್ರಿ, ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಸಮಾನಾಂತರವಾಗಿ ಇಲ್ಲಿ ರೇಖೆಗಳನ್ನು ಎಳೆದಿದ್ದಾರೆ. ನೋಡ್ರಿ, ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಸಮಾನಾಂತರವಾಗಿ ಎಳೆದಿರ್ತಕ್ಕಂಥ ಈ ಗೆರೆಗಳೇನು ಕಾಣ್ತಾ ಇದಲ್ಲ, ಈ ಗೆರೆಗಳನ್ನೇ ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ಹಾಗಾದ್ರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚಿಸಲಾಗಿದೆ. ನೋಡ್ಲಿ, ಈ ದಿಕ್ಕನ್ನು ನಾವು ಉತ್ತರ ದಿಕ್ಕು ಅಂತ ಕರಿತೀವಿ. ಉತ್ತರ ದಿಕ್ಕು, ಇದಕ್ಕೆ ದಕ್ಷಿಣ ದಿಕ್ಕಿಗೆ ಸಮಾನಾಂತರವಾಗಿ ಭೂಮಿಯ ಮಧ್ಯಕ್ಕೆ ಒಂದು ರೇಖೆಯನ್ನು ಎಳೆದಿದ್ದಾರೆ. ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಸಮಭಾಜಕ ವೃತ್ತ ಅಂತ, ಸಮಭಾಜಕ ರೇಖೆ ಅಂತಕ್ಕಂಥದ್ದನ್ನ ಕರಿತೀವಿ. ಭೂಮಿಯ ಮೇಲೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಮಧ್ಯಕ್ಕೆ, ಭೂಮಿಯ ಮಧ್ಯಕ್ಕೆ ಲಂಬವಾಗಿ ಎಳೆದಿರ್ತಕ್ಕಂತಹ ರೇಖೆಯನ್ನ ಇಕ್ವೆಡಾರ್ ಅಂತ ಕರಿತೀವಿ. ಇಂಗ್ಲಿಷ್ ಇದನ್ನು ಸಮಭಾಜಕ ವೃತ್ತ ಅಂತ ಕರಿತೀವಿ. ಇದು ಭೂಮಿಯ ಮಧ್ಯ ರೇಖೆ, ಮಹಾವೃತ್ತ ಅಂತ ಕರಿತೀವಿ. ಇದನ್ನ ಮಹಾರೇಖೆ ಅಥವಾ ಸಮಭಾಜಕ ವೃತ್ತ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ನಿಮ್ಗೆ ಕಾಣುತ್ತೆ ನೋಡ್ರಿ, ಭೂಮಿಯ ಮೇಲೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ, ಉತ್ತರ ಮತ್ತು ಇದು ಉತ್ತರ, ಇದು ದಕ್ಷಿಣ. ಹೌದಾ? ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಸಮಾನಾಂತರವಾಗಿ ಭೂಮಿಯ ಮಧ್ಯದಲ್ಲಿ ಒಂದೇನು ಗೆರೆ ಇದೆ ನೋಡ್ರಿ, ಇದು ಕೆಂಪು ಅಂಕಿಯಿಂದ ಕಾಣುತ್ತೆ ನೋಡ್ರಿ, ಕೆಂಪು ಗೆರೆ. ಇದು ಸಮಭಾಜಕ ವೃತ್ತ ಅಂತ ಕರಿತೀವಿ, 0 ಡಿಗ್ರಿ ಅಂತ ಕರಿತೀವಿ ಇದನ್ನ. ಸಮಭಾಜಕ ವೃತ್ತವು ಮಹಾವೃತ್ತವಾಗಿದ್ದು ಅಲ್ಲಿಂದ ಉತ್ತರ ಹಾಗೂ ದಕ್ಷಿಣಕ್ಕಿರುವ ಅಕ್ಷಾಂಶಗಳು ಚಿಕ್ಕದಾಗುತ್ತಾ ಹೋಗುತ್ತವೆ. ನೋಡ್ರಿ, ಭೂಮಿಯು ಮಧ್ಯೆ ಉಬ್ಬಾಗಿದೆ. ಹೌದಾ? ಇಲ್ಲಿ ಭೂಮಿ ಮಧ್ಯೆ ಉಬ್ಬಾಗಿದೆ. ಇದನ್ನ ಭೂಮಿಯ ಮಧ್ಯೆ ಎಳೆದಿರ್ತಕ್ಕಂಥ ರೇಖೆ, ಇದು 0 ಡಿಗ್ರಿ ಅಂತಕ್ಕಂಥದ್ದು.
ಸಮಭಾಜಕ ವೃತ್ತವನ್ನ ನಾವು 0 ಡಿಗ್ರಿ ಅಂತ ಅಳಿತೀವಿ. ಇದ್ರಿಂದ ಸಮಭಾಜಕ ವೃತ್ತ ಉತ್ತರ ಮತ್ತು ದಕ್ಷಿಣಕ್ಕೆ ಅಕ್ಷಾಂಶಗಳು ಹೋದಂತೆಲ್ಲ ಚಿಕ್ಕದಾಗ್ತಾ ಹೋಗ್ತಾವ. ನೋಡ್ರಿ ಅವುಗಳ ಸೈಜು ಅಳತೆ ಚಿಕ್ಕದಾಗ್ತಾ ಹೋಗಿದಾವೆ. ಹೌದಾ, ಅವುಗಳ ಸೈಜು ಚಿಕ್ಕದಾಗ್ತಾ ಹೋಗಿದಾವೆ. ಉತ್ತರ ಮತ್ತು ದಕ್ಷಿಣಕ್ಕೆ ಹೋದಂತೆ ಎರಡೂ ದಿಕ್ಕುಗಳಿಗೆ, ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಹೋದ ಎರಡೂ ದಿಕ್ಕುಗಳಿಗೆ ಅಕ್ಷಾಂಶಗಳು ಚಿಕ್ಕದಾಗ್ತಾ ಹೋಗ್ತಾವೆ. ಸಮಭಾಜಕ ವೃತ್ತದಿಂದ ಉತ್ತರ ಗೋಳಾರ್ಧದಲ್ಲಿ 90 ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ 90 ಅಕ್ಷಾಂಶಗಳನ್ನು ರಚಿಸಲಾಗಿದೆ. ಅಂದ್ರೆ ಸಮಭಾಜಕ 0 ಡಿಗ್ರಿ ಇದೆಯಲ್ಲ, ಈ 0 ಡಿಗ್ರಿಯಿಂದ ಸಮಭಾಜಕ ವೃತ್ತದಿಂದ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಒಟ್ಟು 90 ಅಕ್ಷಾಂಶಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಉತ್ತರಕ್ಕೆ 90 ಮತ್ತು ದಕ್ಷಿಣಕ್ಕೆ 90, ಒಟ್ಟು 180 ಅಕ್ಷಾಂಶಗಳು ಪ್ಲಸ್ ಒಂದು ಮಹಾವೃತ್ತ ಅಂದ್ರೆ ಸಮಭಾಜಕ ವೃತ್ತ. ಒಟ್ಟು 181 ಅಕ್ಷಾಂಶಗಳು ನಾವು ಭೂಮಿಯ ಮೇಲೆ ಕಾಲ್ಪನಿಕ ರೇಖೆಗಳನ್ನು ನಾವು ಕಾಣಬಹುದು. ಹೌದಾ, ಅಂದ್ರೆ ಇಲ್ಲಿ ಭೂಮಿಯ ಮಧ್ಯೆ ಎಳೆದಿರ್ತಕ್ಕಂಥ ಗೆರೆಯನ್ನ ನಾವು ಏನಂತ ಕರಿತೀವಿ? 0 ಡಿಗ್ರಿ. ಇದಕ್ಕೆ ಸಮಭಾಜಕ ವೃತ್ತ ಅಥವಾ ಮಹಾವೃತ್ತ ಅಂತ ಕರಿತೀವಿ. ಭೂಮಿಯ ಸಮಭಾಜಕ ವೃತ್ತದಿಂದ ಉತ್ತರ ದಿಕ್ಕಿಗೆ ಮತ್ತು ದಕ್ಷಿಣ ದಿಕ್ಕಿಗೆ ಒಟ್ಟು 90 ಅಕ್ಷಾಂಶಗಳನ್ನ, ಆ ಕಡೆ ಉತ್ತರ ದಿಕ್ಕಿಗೆ 90 ಮತ್ತು ದಕ್ಷಿಣ ದಿಕ್ಕಿಗೆ 90 ಅಕ್ಷಾಂಶಗಳನ್ನು ಎಳೆಯಲಾಗಿದೆ. ಜೊತೆಗೆ ಇವು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಹೋದಂತೆಲ್ಲ, ಧ್ರುವದ ಕಡೆ ಹೋದಂತೆಲ್ಲ ಇವು ಆಕಾರ ಚಿಕ್ಕದಾಗ್ತಾ ಹೋಗ್ತಾವ. ಅಕ್ಷಾಂಶಗಳ ಆಕಾರ ಚಿಕ್ಕದಾಗ್ತಾ ಹೋಗ್ತಾವ. ಹಾಗಾದ್ರೆ ಮುಂದೆ ನೋಡ್ರಿ, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ 110.4 ಕಿಲೋಮೀಟರ್ ಆಗಿದೆ. ಏನಿಲ್ಲಿ ಒಂದು ಅಕ್ಷಾಂಶ ಮತ್ತು ಇನ್ನೊಂದು ಅಕ್ಷಾಂಶ ಇದೆ ನೋಡ್ರಿ. ಈ ಅಕ್ಷಾಂಶ ಮತ್ತು ಈ ಅಕ್ಷಾಂಶ, ಒಂದೊಂದು ಅಕ್ಷಾಂಶಕ್ಕಿಂತ ಇನ್ನೊಂದು ಅಕ್ಷಾಂಶಕ್ಕೆ ಇರುವ ದೂರ ಎಷ್ಟು, ಅಂತರ ಎಷ್ಟಪ್ಪ ಅಂತಂದ್ರೆ 110.4 ಕಿಲೋಮೀಟರ್ ಆಗಿರತಕ್ಕಂಥದ್ದು. ಭೂಮಿಯ ಮೇಲೆ ಎಳೆದಿರ್ತಕ್ಕಂಥ ಒಂದು ಅಕ್ಷಾಂಶ ಮತ್ತು ಇನ್ನೊಂದು ಅಕ್ಷಾಂಶಕ್ಕಿರುವ ಈ ಅಕ್ಷಾಂಶ ಕೇವಲ ಎಲ್ಲಾ ಅಕ್ಷಾಂಶಗಳು ಮತ್ತೆ ಈ ಅಕ್ಷಾಂಶ ಮತ್ತು ಇನ್ನೊಂದು ಅಕ್ಷಾಂಶಕ್ಕಿಂತ ಇರುವ ಅಂತರ ಎಷ್ಟಪ್ಪ ಅಂತಂದ್ರೆ 110.4 ಕಿಲೋಮೀಟರ್ ಆಗಿರ್ತಕ್ಕಂಥದ್ದು. ಹೌದಾ, ಹಾಗಾದ್ರೆ ಮುಂದೆ ನೋಡ್ರಿ, ಪ್ರಮುಖ ಅಕ್ಷಾಂಶಗಳು. ಹಾಗಾದ್ರೆ ಭೂಮಿಯ ಮೇಲೆ ಎಳೆದಿರ್ತಕ್ಕಂಥ ಎಲ್ಲಾ ಅಕ್ಷಾಂಶಗಳು 180 ಅಕ್ಷಾಂಶಗಳನ್ನು ಪ್ರಮುಖವಾಗಿದ್ದಾವ ಅಂತಕ್ಕಂಥದ್ದು ಕೇಳಕ್ ನೋಡಿದ್ರೆ ಅದು ಸಾಧ್ಯವಿಲ್ಲ. ಯಾಕಂತಂದ್ರೆ ಕೆಲವು ಅಕ್ಷಾಂಶಗಳನ್ನ ನಾವು ಪ್ರಮುಖ ಅಕ್ಷಾಂಶಗಳು ಇಂಪಾರ್ಟೆಂಟ್ ಆಗಿ ನೋಡ್ತೀವಿ. ಯಾವ್ಯಾವಪ್ಪ ಅಂತಂದ್ರೆ ನೋಡ್ರಿ, ಇದು ಗೋಳನ, ಇದು ಭೂಮಿಯ ಗೋಳ, ಇದು ಉತ್ತರ ದಿಕ್ಕು, ಇದು ದಕ್ಷಿಣ ದಿಕ್ಕು, ಇದು ಪೂರ್ವ, ಇದು ಪಶ್ಚಿಮ. ಹಾಗಾದ್ರೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿರುವಂತಹ ಅಕ್ಷಾಂಶ ಒಟ್ಟು 90 ಅಕ್ಷಾಂಶಗಳಿವೆ, 180. ಅದರಲ್ಲಿ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶಗಳು ಯಾವಪ್ಪ ಅಂತಂದ್ರೆ, ಇದು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು SDFD ಆಗಿರ್ಲಿ, ಎಲ್ಲಾ ಮತ್ತೆ TET ಎಲ್ಲಾ ಎಕ್ಸಾಮ್ಗಳು, GPSTR PSTR ಎಲ್ಲಾ ಎಕ್ಸಾಮ್ಗಳು ಇದನ್ನು ಕೇಳಿರ್ತಕ್ಕಂಥದ್ದು. ಹಾಗಾದ್ರೆ ಪ್ರಮುಖ ಅಕ್ಷಾಂಶಗಳು ಯಾವುವು ನೋಡ್ಲಿ? 0 ಡಿಗ್ರಿ ಅಂತ ಕರಿತೀವಿ. ಹೌದಾ, ಭೂಮಿಯ ಮಧ್ಯಭಾಗಕ್ಕೆ ಎಳೆದಿರ್ತಕ್ಕಂತಹ ಸಮಭಾಜಕ ವೃತ್ತವನ್ನ 0 ಡಿಗ್ರಿ ಅಂತ ಕರಿತೀವಿ. ಈ 0 ಡಿಗ್ರಿ ಸಮಭಾಜಕ ವೃತ್ತ ಏನಿದೆಯಲ್ಲ, ಇದು 0 ಡಿಗ್ರಿ ಸಮಭಾಜಕ ವೃತ್ತ ಆಗಿರ್ತಕ್ಕಂಥದ್ದು. 0 ಡಿಗ್ರಿ ಏನ್ ಹೇಳ್ತಿದ್ದಲ್ಲ, ಭೂಮಿಯ ಮಧ್ಯಕ್ಕೆ ಎಳೆದಿರ್ತಕ್ಕಂಥ ರೇಖೆಯನ್ನ, ಇದನ್ನ ನಾವು ಸಮಭಾಜಕ ವೃತ್ತ ಅಂತ ಕರಿತೀವಿ. ಇದು ಎಷ್ಟು 0 ಡಿಗ್ರಿಯನ್ನು ಹೊಂದಿರ್ತಕ್ಕಂಥದ್ದು. 0 ಡಿಗ್ರಿಯಿಂದ ಉತ್ತರ ದಿಕ್ಕಿಗೆ 23.5 ಡಿಗ್ರಿಯನ್ನು ಅಕ್ಷಾಂಶವನ್ನು ಎಳೆದಿದ್ದಾರೆ. ಆ ಅಕ್ಷಾಂಶಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಇದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಉತ್ತರಕ್ಕೆ 0 ಡಿಗ್ರಿ ಸಮಭಾಜಕ ವೃತ್ತದಿಂದ ಉತ್ತರ ದಿಕ್ಕಿಗೆ 23.5 ಡಿಗ್ರಿ ಎಳೆದಿರ್ತಕ್ಕಂಥ ಒಂದು ರೇಖೆಯನ್ನ ಏನಂತ ಕರಿತೀವಿ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅದೇ ರೀತಿ 23.5 ಡಿಗ್ರಿ ದಕ್ಷಿಣಕ್ಕೆ ಎಳೆದಿರ್ತಕ್ಕಂಥ ರೇಖೆಯನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. 0 ಡಿಗ್ರಿ ವೃತ್ತ ಮಹಾವೃತ್ತವಾಗಿರ್ತಕ್ಕಂಥದ್ದು ಸಮಭಾಜಕ ವೃತ್ತ. ಉತ್ತರ ದಿಕ್ಕಿಗೆ 23.5 ಡಿಗ್ರಿಯನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣಕ್ಕೆ 23.5 ಡಿಗ್ರಿಗೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಹಾಗೆ ಉತ್ತರಕ್ಕೆ 66.5 ಡಿಗ್ರಿಗೆ ಉತ್ತರಕ್ಕೆ ಏನಂತ ಕರಿತೀವಿ ಅಂತಂದ್ರ ಆರ್ಕಿಟಿಕ್ ವೃತ್ತ ಅಂತ ಕರಿತೀವಿ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ 66 ಡಿಗ್ರಿಗೆ ಎಳೆದಿರ್ತಕ್ಕಂಥ ಒಂದು ರೇಖೆ ಅಂತ ಕರಿತೀವಿ ಆರ್ಕಿಟಿಕ್ ವೃತ್ತ ಅಂತ ಕರಿತೀವಿ. ಅದೇ ರೀತಿ ದಕ್ಷಿಣಕ್ಕೆ 66.5 ಡಿಗ್ರಿ ಎಳೆದಿರ್ತಕ್ಕಂಥ ರೇಖೆ ಅಂತ ಕರಿತೀವಪ್ಪ ಅಂತಂದ್ರ ಇದನ್ನ ನಾವು ಅಂಟಾರ್ಟಿಕ ವೃತ್ತ ಅಂತ ಕರಿತೀವಿ. ಇದನ್ನ ಅಂಟಾರ್ಟಿಕ ವೃತ್ತ ಅಂತ ಕರಿತೀವಿ. ಹಾಗಾದ್ರೆ ಉತ್ತರ ದಿಕ್ಕಿಗೆ 90 ಡಿಗ್ರಿಗೆ ಒಂದು ರೇಖಾ ಅಕ್ಷಾಂಶವನ್ನು ಎಳೆದಿದ್ದಾರೆ. ಆ ಅಕ್ಷಾಂಶಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ
ಉತ್ತರ ಧ್ರುವ ಅಂತ ಕರಿತೀವಿ. ಅದೇ ರೀತಿ ದಕ್ಷಿಣಕ್ಕೆ ಎಳೆದಿರ್ತಕ್ಕಂಥ 90 ಡಿಗ್ರಿ ಅಕ್ಷಾಂಶವನ್ನ ನಾವು ದಕ್ಷಿಣ ಧ್ರುವ ಅಂತ ಕರಿತೀವಿ. ಹೌದಾ? ಈ ರೀತಿಯಾಗಿ ಸುಮಾರು 7 ಅಕ್ಷಾಂಶಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭೂಮಿಯ ಮೇಲೆ ಎದ್ದಿರ್ತಕ್ಕಂಥ ಎಲ್ಲಾ ರೇಖೆಗಳು ಇಂಪಾರ್ಟೆಂಟ್ ಆಗಿರಂಗಿಲ್ಲ, ಅದಕ್ಕೆ ಕೆಲವು ಅಕ್ಷಾಂಶಗಳು ಮಾತ್ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವ್ಯಾವಪ್ಪ ಅಂತಂದ್ರೆ 0 ಡಿಗ್ರಿ ಮಹಾವೃತ್ತ, ಅದನ್ನ ಸಮಭಾಜಕ ವೃತ್ತ ಅಂತ ಕರಿತೀವಿ. 23.5 ಡಿಗ್ರಿ ಉತ್ತರಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣಕ್ಕೆ ಮಹಾಸಂಕ್ರಾಂತಿ ವೃತ್ತ, ಹೌದಾ, ಮಕರ ಸಂಕ್ರಾಂತಿ ವೃತ್ತ. ಮತ್ತೆ ಉತ್ತರಕ್ಕೆ 66.5 ಡಿಗ್ರಿಗೆ ಅರ್ಕಾಟಿಕ್ ವೃತ್ತ ಮತ್ತು ದಕ್ಷಿಣಕ್ಕೆ ಅಟ್ಲಾಂಟಿಕ್ ವೃತ್ತ ಅಂತ ಕರಿತೀವಿ. 90 ಡಿಗ್ರಿ ಉತ್ತರಕ್ಕೆ ಉತ್ತರ ಧ್ರುವ, ದಕ್ಷಿಣಕ್ಕೆ ದಕ್ಷಿಣ ಧ್ರುವ. ಇವು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ ಅಕ್ಷಾಂಶಗಳು. ಹೌದಾ? ಹಾಗಾದ್ರೆ ಮುಂದಿನ ಪ್ರಶ್ನೆ ಆಗಿದೆ ನೋಡ್ರಿ, ರೇಖಾಂಶಗಳು. ಈಗ ನಾವು ಭೂಮಿಯ ಮೇಲೆ ಎಳೆದಿರ್ತಕ್ಕಂಥ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಎಳೆದಿರ್ತಕ್ಕಂಥದ್ದನ್ನ ಏನಂತ ಕರಿದ್ವಿ? ಅಕ್ಷಾಂಶಗಳು ಅಂತ ಕರಿದ್ವಿ. ಹಾಗಾದ್ರೆ ರೇಖಾಂಶಗಳೇನು? ರೇಖಾಂಶಗಳು ಅಂದ್ರೇನು ನೋಡ್ರಿ, ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ನಾವು ರೇಖಾಂಶಗಳು ಅಂತಕ್ಕಂಥದ್ದನ್ನು ಕರಿತೀವಿ. ನೋಡ್ರಿ, ಇದು ಭೂಮಿಯ ಮೇಲೆ ಎಳೆದಿರ್ತಕ್ಕಂಥ ಸಮಭಾಜಕ ವೃತ್ತನ, ಹೌದಾ? ಸಮಭಾಜಕ ವೃತ್ತಕ್ಕೆ ಸಮಾನ ಅಂತರವಾಗಿ ಛೇದಿಸಿ ಅಂದ್ರೆ ಅದರ ಮೇಲೆ ಹಾದು ಹೋಗುವಂಥದ್ದು. ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ನೋಡಿ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಛೇದಿಸ್ತವು. ಅಂದ್ರೆ ಅದನ್ನ ದಾಟಿ ಹೋಗಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಸಮಾನಾಂತರವಾಗಿ ಅವಲ್ಲಿ ಸಂಧಿಸ್ತಾವಲ್ಲ, ಅವುಗಳನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ರೇಖಾಂಶಗಳು ಅಂತಕ್ಕಂಥದ್ದನ್ನ ಕರಿತೀವಿ. ಹಾಗಾದ್ರೆ ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತದಂತೆ ಕಂಡು ಬರುತ್ತವೆ. ಯಾಕಂದ್ರೆ ಸಂಪೂರ್ಣವಾಗಿ ಗೋಳ ನಮಗೆ ಒಂದ್ ಸೈಡ್ ಮಾತ್ರ ಕಾಣುತ್ತೆ, ಒಂದು ದಿಕ್ಕಿನಲ್ಲಿ ಮಾತ್ರ ಕಾಣುತ್ತೆ. ಹಾಗಾಗಿ ಅರ್ಧ ವೃತ್ತದಂತೆ ಅವು ಕಾಣ್ತವೆ. ನೋಡ್ರಿ, ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ, ಅರ್ಧ ವೃತ್ತದಂತೆ ಮಾತ್ರ ಕಾಣತಾವ್. ಹೌದಾ? ಸಂಪೂರ್ಣವಾಗಿ ಗೋಳ ಕಾಣೋದಿಲ್ಲ, ಯಾಕಂತಂದ್ರೆ ಅರ್ಧ ಆ ದಿಕ್ಕಿನ ಕಡೆ ಐತೆ, ನಮಗೆ ಗೋಚರಿಸುವುದು ಒಂದು ದಿಕ್ಕುಗಳು ಮಾತ್ರ. ಹಾಗಾಗಿ ಸಮಭಾಜಕ ವೃತ್ತಕ್ಕೆ ಸಮಾನ ಅಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನ ಏನಂತ ಕರಿತೀವಪ್ಪ ಅಂತಂದ್ರ ರೇಖಾಂಶಗಳು ಅಂತ ಕರಿತೀವಿ. ಇವು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗುತ್ತವೆ. ನೀವು ಇಲ್ಲಿ ಚಿತ್ರ ನೋಡಿದ್ರೆ ಗೊತ್ತಾಗತ್ತೆ, ಸಮಭಾಜಕ ವೃತ್ತ. ಹೌದಾ? ಇದು 0 ಡಿಗ್ರಿ ಸಮಭಾಜಕ ವೃತ್ತ. ಇಲ್ಲಿ ಈ ಸಮಭಾಜಕ ವೃತ್ತಕ್ಕೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಅವು ಆ ಸಮಭಾಜಕ ವೃತ್ತವನ್ನು ಛೇದಿಸಿ ಅದರ ಮುಖಾಂತರ ಹಾದು ಹೋಗುತ್ತವೆ. ಇವು ರೇಖಾಂಶಗಳು. ಹೌದಾ? ಹಾಗಾದ್ರೆ ಮುಂದಿನ ಟಾಪಿಕ್ ಇದ್ದಾರೆ ನೋಡ್ರಿ, ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗ ರೇಖಾಂಶವನ್ನು ನಾವು ಪ್ರಧಾನ ರೇಖಾಂಶವೆಂದು ಆಯ್ಕೆ ಮಾಡಲಾಗಿದೆ. ಇಂಗ್ಲೆಂಡ್ ದೇಶದ ಮೇಲೆ ಒಂದು ರೇಖೆ ಹಾದು ಹೋಗಿದೆ, ಅದೇ ರೇಖೆಯನ್ನ ನಾವು ಏನಂತ ಕರಿತೀವಿ? ಪ್ರಧಾನ ರೇಖೆ ಅಂತ ಕರಿತೀವಿ. ಇಂಗ್ಲೆಂಡ್ ದೇಶದ ಮೇಲೆ ಗ್ರೀನ್ವಿಚ್ ಅಂತಕ್ಕಂಥ ಒಂದು ಪ್ರದೇಶದ ಮೇಲೆ ಹಾದು ಹೋಗಿರ್ತಕ್ಕಂಥ ಒಂದು ರೇಖಾಂಶ ಇದೆ. ಆ ರೇಖಾಂಶವನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಪ್ರಧಾನ ರೇಖಾಂಶ. ಇದನ್ನ 0 ಡಿಗ್ರಿಯಿಂದ ನಾವು ಅಳಿತೀವಿ. ಯಾವ ಪ್ರದೇಶದ ಮೇಲೆ ಹಾದು ಹೋಗಿದೆ ಅಂದ್ರೆ ಇಂಗ್ಲೆಂಡಿನ ಗ್ರೀನ್ವಿಚ್ ಅಂತಕ್ಕಂಥ ಒಂದು ಪ್ರದೇಶದ ಮೇಲೆ ಹಾದು ಹೋಗಿರ್ತಕ್ಕಂಥದ್ದು. ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ 180 ಹಾಗೂ ಪಶ್ಚಿಮಕ್ಕೆ 180 ರೇಖಾಂಶಗಳಿವೆ. ನೋಡ್ಲಿ, ಅಕ್ಷಾಂಶಗಳನ್ನು ನೋಡಿದಾಗ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗಳಿಗೆ ಸಮಭಾಜಕ ವೃತ್ತಕ್ಕೆ ಉತ್ತರದಿಂದ ಮತ್ತು ದಕ್ಷಿಣಕ್ಕೆ 90 ಅಕ್ಷಾಂಶಗಳಿದ್ವು. ಆದ್ರ ರೇಖಾಂಶ ಅಂದ್ರೆ ಗ್ರೀನ್ವಿಚ್ 0 ಡಿಗ್ರಿ ರೇಖಾಂಶವನ್ನು ಹೇಳಿದಿಲ್ಲ, ಈ ರೇಖಾಂಶದಿಂದ ಪೂರ್ವ ಮತ್ತು ಪಶ್ಚಿಮಕ್ಕೆ ಒಟ್ಟು 180 ರೇಖಾಂಶಗಳನ್ನ ನಾವಿಲ್ಲಿ ಕಾಣಬಹುದು. 180 ಪೂರ್ವಕ್ಕೆ ಮತ್ತು 180 ಪಶ್ಚಿಮಕ್ಕೆ ರೇಖಾಂಶಗಳು, ಒಟ್ಟು 360 ರೇಖಾಂಶಗಳನ್ನ ನಾವಿಲ್ಲಿ ಕಾಣ್ತೀವಿ. ಒಟ್ಟು 360 ರೇಖಾಂಶಗಳನ್ನ ನಾವು ಕಾಣ್ತೀವಿ. ಹೌದಾ? 0 ಡಿಗ್ರಿಯನ್ನ ಪ್ರಧಾನ ರೇಖಾಂಶವನ್ನು ಆಯ್ಕೆ ಮಾಡ್ಕೊಂಡ್ರೆ ಅದು 0 ಡಿಗ್ರಿ ಅಂತ ಕರಿತೀವಿ. ಅದನ್ನ ಗ್ರೀನ್ವಿಚ್ ಪ್ರದೇಶದ ಮೇಲೆ ಹಾದು ಹೋಗೋದ್ರಿಂದ ಅದನ್ನ ಏನಂತ ಕರಿತೀವಿ? ಗ್ರೀನ್ವಿಚ್ ರೇಖಾಂಶ ಅಂತ ಕರಿತೀವಿ. ಜೊತೆಗೆ ಗ್ರೀನ್ವಿಚ್ ರೇಖಾಂಶದಿಂದ ಪೂರ್ವಕ್ಕೆ 180 ಮತ್ತು ಪಶ್ಚಿಮಕ್ಕೆ 180 ರೇಖಾಂಶಗಳನ್ನ ನಾವು ಕಾಣ್ತೀವಿ. ಒಟ್ಟು 360 ರೇಖಾಂಶಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ರೇಖಾಂಶದಿಂದ ಏನ್ ಅನುಕೂಲ? ಎಲ್ಲಾ ರೇಖಾಂಶಗಳ ಉದ್ದ ಒಂದೇ ಆಗಿದೆ. ನೋಡ್ರಿ, ಅವಾಗಲೇ ನಾವು ಅಕ್ಷಾಂಶಗಳನ್ನ ನೋಡಿದ್ವಿ. ಅಕ್ಷಾಂಶ ಪೂರ್ವದಿಂದ ಪಶ್ಚಿಮ ಎಳೆದಿರ್ತಕ್ಕಂಥದ್ದು. ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ಹೋದಂತೆಲ್ಲ ಅವುಗಳ ಆಕಾರ ಚಿಕ್ಕದಾಗ್ತಾ ಹೋಗ್ತಾ ಇದ್ವು ಅಕ್ಷಾಂಶಗಳು. ಹೌದಾ? ಅವುಗಳ ಆಕಾರ ನೋಡ್ರಿ
ಒಂದಕ್ಕೊಂದು ಚಿಕ್ಕದಾಗ್ತಾ ಹೋಗ್ತಾ ಇದ್ವು. ಆದ್ರೆ ಅಕ್ಷಾಂಶಗಳು ಎಲ್ಲಾ ಅಕ್ಷಾಂಶಗಳ ಉದ್ದ ಒಂದೇ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನೋಡಲಿ, ಎಲ್ಲಾ ರೇಖಾಂಶಗಳ ಉದ್ದ ಒಂದೇ ಆಗಿರ್ತಕ್ಕಂಥದ್ದು. ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖಾಂಶಗಳು ಅಥವಾ ಮಧ್ಯಡಿಯನ್ ಅಂತಕ್ಕಂಥ ಕರಿತೀವಿ. ಅಂದ್ರ ನೋಡ್ರಿ, ರೇಖಾಂಶಗಳನ್ನ ಮಧ್ಯಾಹ್ನದ ರೇಖಾಂಶಗಳು ಅಥವಾ ಮೆರಿಡಿಯನ್ ರೇಖೆಗಳಂತೂ ಕರಿತೀವಿ. ಯಾಕಪ್ಪ ಅಂದ್ರೆ ಇದು ಏನಂತ ಹೆಂಗಂತಂದ್ರ ಮಧ್ಯ ಡಿಯನ್ ಅಂತಂದ್ರೆ ದಿನ ಅಂತಕ್ಕಂಥದ್ದು. ಮರಿ ಅಂದ್ರೆ ಮಧ್ಯ, ಡಿಯನ್ ಅಂದ್ರೆ ದಿನ ಅಂತಕ್ಕಂಥದ್ದು. ಮೆರಿಡಿಯನ್ ರೇಖೆಗಳು ಅಂದ್ರೆ ಮಧ್ಯಾಹ್ನದ ರೇಖೆಗಳು ಅಂತ ಹೇಳಿ ಕರಿತೀವಿ. ರೇಖಾಂಶಗಳನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಮಧ್ಯಾಹ್ನದ ರೇಖಾಂಶಗಳು, ಮಧ್ಯಾಹ್ನದ ರೇಖೆಗಳು ಅಂತಕ್ಕಂಥದ್ದನ್ನ ಕರಿತೀವಿ. ಏಕೆಂದರೆ ಒಂದು ರೇಖಾಂಶದ ಉದ್ದಕ್ಕೂ ಎಲ್ಲಾ ಸ್ಥಳಗಳಲ್ಲೂ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗಿರುತ್ತೆ. ಇಲ್ಲಿ ನೋಡ್ರಿ, ನಾವು ಒಂದೊಂದು ದೇಶದ ಮೇಲೆ ಏನು ಹಾಯ್ದು ಹೋಗಿರ್ತಾವಲ್ಲ ರೇಖಾಂಶಗಳು, ಆ ರೇಖಾಂಶಗಳು ಹಾದು ಹೋಗಿರ್ತಕ್ಕಂಥ ಎಲ್ಲಾ ಪ್ರದೇಶಗಳ ಮೇಲೆ ಮಧ್ಯಾಹ್ನ ಬರೋಬ್ಬರಿ ಮಧ್ಯಾಹ್ನ ಸಮಯದಲ್ಲಿ ಒಂದು ರೇಖಾಂಶ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವ. ಮಧ್ಯಾಹ್ನನೇ ಆ ಸೂರ್ಯನ ಕಿರಣಗಳು ಎಲ್ಲಾ ಪ್ರದೇಶಗಳ ರೇಖಾಂಶದ ಮೇಲೆ ಮಧ್ಯಾಹ್ನ ಅವು ರೇಖೆಗಳು ನಮ್ಮ ಸಮಯದಲ್ಲಿ ಒಂದೇ ಸಮಯವನ್ನು ಕಾಣ್ತೀವಿ. ಹಾಗಾಗಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಮಧ್ಯಾಹ್ನದ ರೇಖೆಗಳು ಅಂತ ಕರಿತೀವಿ. ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡೂ ರೇಖಾಂಶಗಳ ಅಂತರವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದೇ ನಾವು ಇಲ್ಲಿ ಸಮಭಾಜಕ ವೃತ್ತವನ್ನು ನೋಡಿದಲ್ಲ, ಈ ಸಮಭಾಜಕ ವೃತ್ತದಿಂದ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಕ್ಕೆ ಹೋದಂತೆ ರೇಖಾಂಶಗಳ ಅಂತರ ಏನಾಗತ್ತಪ್ಪ ಅಂತಂದ್ರೆ ರೇಖಾಂಶಗಳ ಅಂತರ ಕಡಿಮೆಯಾಗುತ್ತಾ ಹೋಗುತ್ತವೆ. ನೋಡ್ಲಿ, ಧ್ರುವಗಳ ಮಧ್ಯ ಸಮಭಾಜಕ ವೃತ್ತದ ಇವುಗಳ ಅಂತರ ದೂರ ಇದೆ, ಜಾಸ್ತಿ ಇದೆ. ಆದ್ರೆ ಧ್ರುವಗಳಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಕ್ಕೆ ಹೋದಂತೆಲ್ಲ ಅವುಗಳ ಅಂತರ ಏನಾಗಿದೆ, ಕಡಿಮೆಯಾಗುತ್ತಾ ಹೋಗಿವೆ. ಹಾಗಾಗಿ ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ಹೋದಂತೆ ಸಮಭಾಜಕ ವೃತ್ತದ ನಡುವಿನ ಅಂತರ ಏನಾಗ್ತಾವ ನೋಡ್ರಿ, ರೇಖಾಂಶಗಳ ನಡುವಿನ ಅಂತರ ಅವು ಕಡಿಮೆಯಾಗುತ್ತೆ, ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತವೆ. ಪ್ರಧಾನ ರೇಖಾಂಶದಿಂದ 180 ಪೂರ್ವ ರೇಖಾಂಶದವರೆಗಿನ ವಲಯವನ್ನು ಪೂರ್ವಾರ್ಧ ಗೋಳ ಎಂದು ಕರಿತೀವಿ. ಇನ್ನೇನು ಪ್ರಧಾನ ರೇಖಾಂಶ ಕೇಳಿದಲ್ಲ, 0 ಡಿಗ್ರಿ ಗ್ರೀನ್ವಿಚ್ ಮೇಲೆ ಹಾದು ಹೋಗಿರ್ತಕ್ಕಂಥ ರೇಖೆಯನ್ನ ಇದನ್ನ ಪ್ರಧಾನ ಗೋಳ ಅಂತ ಕರಿತೀವಿ, ಪ್ರಧಾನ ರೇಖಾಂಶ ಅಂತ ಕರಿತೀವಿ. ಈ ರೇಖಾಂಶದಿಂದ ಪೂರ್ವಕ್ಕೆ 180 ರೇಖಾಂಶಗಳಿದೆಯಲ್ಲ, ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಪೂರ್ವಾರ್ಧ ಗೋಳ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಪೂರ್ವಾರ್ಧ ಗೋಳ ಅಂತ ಕರಿತೀವಿ. ಅಂದ್ರೆ ಗ್ರೀನ್ವಿಚ್ ರೇಖಾಂಶದಿಂದ ಪೂರ್ವಕ್ಕೆ 180 ರೇಖಾಂಶಗಳಿದಾವಲ್ಲ, ಆ ರೇಖಾಂಶಗಳನ್ನ ಏನಂತ ಕರಿತೀವಿ, ಪೂರ್ವಾರ್ಧ ಗೋಳ ಅಂತ ಕರಿತೀವಿ. ಈ ಗೋಳವನ್ನ ಗ್ರೀನ್ವಿಚ್ ರೇಖಾಂಶದಿಂದ ಪೂರ್ವಕ್ಕೆ ಇರ್ತಕ್ಕಂಥ ರೇಖೆಗಳನ್ನ ಪೂರ್ವಾರ್ಧ ಗೋಳ ಅಂತ ಕರಿತೀವಿ. 180 ಏನು ರೇಖಾಂಶಗಳಿದಾವಲ್ಲ ಇವುಗಳನ್ನ ಪೂರ್ವಾರ್ಧ ಗೋಳ ಅಂತ ಕರೆದ್ರೆ, ಪಶ್ಚಿಮಕ್ಕೆ 180 ಏನು ರೇಖಾಂಶಗಳಿದಾವಲ್ಲ ಈ ಪಶ್ಚಿಮ ರೇಖಾಂಶವನ್ನು ಏನ್ ಕರಿತೀವಿ ಅಂತಂದ್ರೆ ಪಶ್ಚಿಮಾರ್ಧ ಗೋಳ ಅಂತ ಕರಿತೀವಿ. ಏನಂತ ಕರಿತೀವಿ, ಪಶ್ಚಿಮಾರ್ಧ ಗೋಳ ಅಂತ ಕರಿತೀವಿ. ಗ್ರೀನ್ವಿಚ್ ರೇಖಾಂಶದಿಂದ ಪೂರ್ವಕ್ಕೆ ಇರತಕ್ಕಂಥ 180 ರೇಖಾಂಶಗಳನ್ನ ಪೂರ್ವಾರ್ಧ ಗೋಳ, ಹಾಗೆ ಗ್ರೀನ್ವಿಚ್ ರೇಖಾಂಶದಿಂದ ಪಶ್ಚಿಮಕ್ಕೆ ಇರ್ತಕ್ಕಂಥ 180 ರೇಖಾಂಶಗಳನ್ನ ನಾವೇನಂತ ಕರಿತೀವಿ, ಪಶ್ಚಿಮಾರ್ಧ ಗೋಳ ಅಂತೇಳಿ ಕರಿತೀವಿ. ಎಲ್ಲಾ ರೇಖಾಂಶಗಳು ಎರಡು ಧ್ರುವಗಳಲ್ಲಿ ಸಂಧಿಸುತ್ತವೆ. ನೋಡ್ಲಿ, ಭೂಮಿ ಮೇಲೆ ಎಳೆದಿರ್ತಕ್ಕಂಥ 360 ರೇಖಾಂಶಗಳು ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಬಂದು ಏನ್ ಮಾಡ್ತಾವಪ್ಪ, ಒಂದಕ್ಕೊಂದು ಸಂಧಿಸ್ತಾವು ಅಂದ್ರೆ ಒಂದಕ್ಕೊಂದು ಅಂಟ್ಕೊಳ್ತಾವು ಅಂತಕ್ಕಂಥದ್ದು. ಆದ್ರೆ ಅಕ್ಷಾಂಶಗಳು ಅಂಟಿಕೊಳ್ಳುವುದಿಲ್ಲ, ಅವುಗಳ ಆಕಾರ ಚಿಕ್ಕದಾಗದ ಹೋಗುತ್ತೆ, ಆದ್ರೆ ಅವು ಒಂದಕ್ಕೊಂದು ಬಂದು ಸಂಧಿಸುವುದಿಲ್ಲ. ಆದ್ರೆ ರೇಖಾಂಶಗಳು ಎರಡೂ ಧ್ರುವಗಳಲ್ಲಿ, ಉತ್ತರ ಮತ್ತು ದಕ್ಷಿಣ ಎರಡು ಧ್ರುವಗಳಲ್ಲಿ ಅವುಗಳು ಬಂದು ಒಂದಕ್ಕೊಂದು ಸಂಧಿಸುತ್ತವೆ, ಅಂದ್ರೆ ಒಂದಕ್ಕೊಂದು ಟಚ್ ಆಗ್ತಾವ ಅಂತಕ್ಕಂಥದ್ದು ನಾವ್ ಇಲ್ಲಿ ನೋಡ್ಬೇಕು. ಹಾಗಾದ್ರೆ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಅತಿ ಹೆಚ್ಚು ಅಂದ್ರೆ ಸರಿಸುಮಾರು 111 ಕಿಲೋಮೀಟರ್ ಆಗಿರ್ತಕ್ಕಂಥದ್ದು. ನೋಡಲಿ, ಅವಾಗಲೇ ಅಕ್ಷಾಂಶ ನೋಡಿದಾಗ ಒಂದು ಅಕ್ಷಾಂಶ ಮತ್ತು ಇನ್ನೊಂದು ಅಕ್ಷಾಂಶಕ್ಕೆ ಇರುವ ಅಂತರ 110.4 ಕಿಲೋಮೀಟರ್ ನೋಡಿದ್ವಿ. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶ ಅಂದ್ರೆ ಈ ರೇಖಾಂಶದಿಂದ ಈ ರೇಖಾಂಶಕ್ಕೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವಂತಹ ದೂರ ಎಷ್ಟಪ್ಪ ಅಂತಂದ್ರೆ 111 ಕಿಲೋಮೀಟರ್ ಅಂತಕ್ಕಂಥದ್ದು ನಾವು ನೋಡ್ತೀವಿ. 111 ಕಿಲೋಮೀಟರ್ ಅಂತಕ್ಕಂಥದ್ದು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರ್ತಕ್ಕಂತಹ ಅಂತರ ಅಂದ್ರೆ ದೂರ ಅಂತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 111 ಕಿಲೋಮೀಟರ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಮುಂದಿನ ಸ್ಲೈಡ್ ನೋಡ್ರಿ, ರೇಖಾಂಶ ಮತ್ತು ವೇಳೆ ಅಂತ ಕರಿತೀವಿ. ಒಂದು ದೇಶದ ಅಥವಾ ಒಂದು ಪ್ರದೇಶದ ಸಮಯವನ್ನು ನಾವು ನಿರ್ಧರಿಸಬೇಕಾದ್ರೆ ಅದು ರೇಖಾಂಶದಿಂದ ಮಾತ್ರ ಸಾಧ್ಯ, ಅಕ್ಷಾಂಶಗಳಿಂದ ಅದು ಸಾಧ್ಯವಿಲ್ಲ. ಒಂದು ದೇಶದ ಮೇಲೆ ಎಷ್ಟು ರೇಖಾಂಶಗಳು ಹಾದು ಹೋಗಿದಾವೆ ಅಂತಕ್ಕಂಥದ್ರ ಮೇಲೆ ಆ ದೇಶದ ಸಮಯವನ್ನ ನಾವು ಗುರುತು ಮಾಡ್ತೀವಿ. ಯಾವ ರೀತಿಯಾಗಿ
ರೇಖಾಂಶ ಮತ್ತು ವೇಳೆಗೆ ನಿಕಟವಾದ ಸಂಬಂಧವಿದೆ. ನೋಡ್ರಿ, ರೇಖಾಂಶ ಮತ್ತು ಸಮಯಕ್ಕೆ ಒಂದಕ್ಕೊಂದು ನಿಕಟವಾದಂತಹ ಸಂಬಂಧವನ್ನು ಹೊಂದಿದೆ. ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುತ್ತದೆ ಹಾಗೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು 24 ಗಂಟೆಗಳ ಸಮಯ ಬೇಕು. ಭೂಮಿ ತನ್ನ ಒಂದು ಪೂರ್ಣ ಸುತ್ತನ್ನು ಸುತ್ತಲಿಕ್ಕೆ ಒಂದು ಪೂರ್ಣ ಸುತ್ತನ್ನು ಗೊಳಿಸಲಿಕ್ಕೆ ಎಷ್ಟು ಬೇಕಪ್ಪ ಅಂದ್ರೆ 24 ಗಂಟೆಗಳ ಕಾಲ ಸಮಯ ಬೇಕು. ಅಂದರೆ 360 ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು 24 ಗಂಟೆಗಳು ಬೇಕು. ಭೂಮಿಯ ಮೇಲೆ ಎಷ್ಟು ಟೋಟಲ್ ರೇಖಾಂಶಗಳು? 360 ರೇಖಾಂಶಗಳು. ಈ 360 ರೇಖಾಂಶಗಳನ್ನು ಒಂದು ಸುತ್ತು ಪೂರ್ಣಗೊಳಿಸಬೇಕಂದ್ರೆ ಎಷ್ಟು ಟೈಮ್ ಬೇಕಾಗತ್ತಪ್ಪ ಅಂದ್ರೆ 24 ಗಂಟೆಗಳ ಸಮಯ ಕಾಲ ಬೇಕಾಗತ್ತೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆ ವ್ಯತ್ಯಾಸ 4 ನಿಮಿಷ. ನೋಡ್ರಿ, ಅಂದ್ರೆ ಒಟ್ಟು 360 ರೇಖಾಂಶಗಳು. ಹಾಗಾದ್ರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಹೋಗುವಾಗ ಎಷ್ಟು ಸಮಯ ಬೇಕಾಗತ್ತಪ್ಪ ಅಂತಂದ್ರೆ 4 ನಿಮಿಷ ಬೇಕಾಗತ್ತೆ. ಅವುಗಳ ನಡುವಿನ ವ್ಯತ್ಯಾಸ ಎಷ್ಟಿರುತ್ತೆ? 4 ನಿಮಿಷ. ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಅಥವಾ 60 ನಿಮಿಷಗಳಾಗಿರುತ್ತವೆ. ಹೆಂಗಂತಂದ್ರೆ ಈಗ 364 ರೇಖಾಂಶಗಳು ಹೌದಾ ಟೋಟಲ್, ಅದರಲ್ಲಿ ಇಂಟು 4 ಮಾಡ್ರಿ, 1014 40 ನಿಮಿಷಗಳಾಯ್ತು. ಹಾಗಾದ್ರೆ 60 ಸೆಕೆಂಡ್ ಆಯ್ತು. ಹಾಗಾದ್ರೆ 60 ನಿಮಿಷಕ್ಕೆ ಎಷ್ಟು? 24 ಗಂಟೆಗಳು. 60 ನಿಮಿಷಕ್ಕೆ ಒಟ್ಟು 24 ಗಂಟೆ. ಅಂದ್ರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶ ಎಷ್ಟಾಗುತ್ತೆ ಟೈಮ್ ಬೇಕಂದ್ರೆ, ಒಂದು ರೇಖಾಂಶ ಇನ್ನೊಂದು ರೇಖಾಂಶಕ್ಕೆ ಹೋಗ್ಬೇಕಂದ್ರೆ ಸಮಯ ಎಷ್ಟು ಬೇಕು? 4 ನಿಮಿಷ ಬೇಕು. ಈ ರೀತಿ 4 ನಿಮಿಷ ಅಂದ್ರೆ 15 ಇಂಟು 4 ಮಾಡ್ರಿ, 14 60 ಆಯ್ತು ಹೌದಾ, 1 ಗಂಟೆ ಆಯ್ತು. 15 ರೇಖಾಂಶವನ್ನ ಒಂದು ಸುತ್ತು ಹೊಡಿಬೇಕಂದ್ರೆ ಎಷ್ಟಾಯ್ತು? 14 61 ತಾಸು ಆಯ್ತು. ಈ ರೀತಿಯಾಗಿ ಒಟ್ಟು 360 ರೇಖೆಯನ್ನ ಸುತ್ತಬೇಕಂದ್ರೆ ಎಷ್ಟಾಗತ್ತೆ ಅಂದ್ರೆ 24 ಗಂಟೆಗಳ ಸಮಯ ಕಾಲ ಬೇಕಾಗತ್ತೆ. ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ನೋಡ್ರಿ, ಈ ಪಶ್ಚಿಮ ದಿಕ್ಕಿನಿಂದ ನಾವು ಪೂರ್ವ ದಿಕ್ಕಿನ ಕಡೆಗೆ ಏನಾದ್ರೂ ನಾವು ಸುತ್ತಾ ಹೋದ್ರೆ, ಈ ಕಡೆ ದಾಟಿ ಹೋದ್ರೆ, ಪೂರ್ವದಿಂದ ಪಶ್ಚಿಮಕ್ಕೆ ಗ್ರೀನ್ವಿಚ್ ರೇಖಾಂಶದಿಂದ ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಏನಾದ್ರು ದಾಟ್ತಾ ಹೋದ್ರೆ ಅದಕ್ಕೆ ನಮಗೆ ಒಂದು ಸಮಯ ನಮಗೆ ಹೆಚ್ಚಾಗುತ್ತಾ ಹೋಗುತ್ತೆ. ಅದೇ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ಬಂದ್ರೆ ನಮಗೆ ಸಮಯ ಕಡಿಮೆಯಾಗುತ್ತಾ ಬರುತ್ತದೆ. ಸ್ಥಾನಿಕ ವೇಳೆ ಅಂತ ಕರಿತೀವಿ. ಏನು? ಸ್ಥಾನಿಕ ವೇಳೆ ಅಂತ ಕರಿತೀವಿ. ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ಹೇಳುತ್ತಾರೆ. ಸ್ಥಾನಿಕ ಅಂದ್ರೆ ಒಂದು ಪ್ರದೇಶದ ಸಮಯವನ್ನು ಹೇಳ್ಬೇಕಾದ್ರೆ ಆ ಸಮಯದ ಅಲ್ಲಿ ಇರ್ತಕ್ಕಂಥ ಪ್ರದೇಶದ ರೇಖಾಂಶ ಮತ್ತು ಸೂರ್ಯನ ಸ್ಥಾನಕ್ಕೆ ಅನುಗುಣವಾಗಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು, ಅದರಲ್ಲಿ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸಿರುತ್ತದೆ. ಆ ದೇಶದ ಮೇಲೆ ಒಂದು ಗೆಳೆಯನ್ನು ಎಳೆದಿರ್ತೇವಲ್ಲ, ಮಧ್ಯಾಹ್ನದ ರೇಖೆಯ ಮೇಲೆ ಆ ದೇಶದ ಸಮಯವನ್ನ ಹೇಳ್ತೀವಿ. ಆ ಸ್ಥಳದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಮಧ್ಯಾಹ್ನ 12 ಗಂಟೆ ಆಗಿರ್ತಕ್ಕಂಥದ್ದು. ಒಂದು ದೇಶದ ಮೇಲೆ ಒಂದು ರೇಖೆಯನ್ನ ಆಯ್ಕೆ ಮಾಡಿರ್ತೀವಿ, ರೇಖಾಂಶವನ್ನ. ಆ ರೇಖಾಂಶ ಅಲ್ಲಿ ಮಧ್ಯಾಹ್ನದ ರೇಖೆ ಅಂತ ಕರಿತೀವಿ. ಆ ಮಧ್ಯಾಹ್ನದ ರೇಖೆ ಸೂರ್ಯನ ಕಿರಣಗಳು ಅಲ್ಲಿ ಬೀಳುವಾಗ ಸಮಯ ಎಷ್ಟಾಗಿರುತ್ತಪ್ಪ ಅಂತಂದ್ರೆ 12 ಗಂಟೆ ಮಧ್ಯಾಹ್ನ ಆಗಿರುತ್ತೆ. ಪ್ರತಿ ರೇಖಾಂಶವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಹೊಂದಿರತಕ್ಕಂಥದ್ದು. ಪ್ರತಿಯೊಂದು ರೇಖಾಂಶವು ತನ್ನದೇ ಆದಂತಕ್ಕಂತಹ ಸ್ಥಾನಿಕ ವೇಳೆಯನ್ನು ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಪ್ರಮಾಣ ವೇಳೆ ಅಂದ್ರೆ ಏನು? ಒಂದು ದೇಶಕ್ಕೆ ಎಷ್ಟು ರೇಖಾಂಶಗಳು ಹಾದು ಹೋಗಿದಾವೆ, ಆದ್ರೆ ಅಷ್ಟು ರೇಖಾಂಶಗಳು ಆದ್ಮೇಲೆ ಎಲ್ಲಾ ಪ್ರದೇಶಗಳ ಮೇಲೆ ಸಮಯವನ್ನು ಚೇಂಜ್ ಮಾಡಕ್ ಬರಲ್ಲ. ಒಂದು ಮಾತ್ರ ಅದನ್ನ ಪ್ರಧಾನವಾಗಿರುತ್ತೆ. ಯಾವ ರೀತಿಯಾಗಿ ನೋಡಲಿ, ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುತ್ತೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಗಳು ಅಲ್ಲಿ ಟೈಮ್ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಪ್ರತಿಯೊಂದು ಸ್ಥಳವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಅನುಸರಿಸುವುದರಿಂದ ಸಾಕಷ್ಟು ಗೊಂದಲ ಉಂಟಾಗುತ್ತದೆ. ಈಗ ನೋಡ್ರಿ, ನಾವು ಕರ್ನಾಟಕದಲ್ಲಿ ಇದೀವಿ. ಕರ್ನಾಟಕದಿಂದ ಈ ಕಡೆ ಏನಾರ ಪಶ್ಚಿಮ ಬಂಗಾಳ, ಆಸಾಂ ಕಡೆ ಹೋದ್ರೆ ಅಲ್ಲಿಯ ಸಮಯ ನಮ್ಮ ಸಮಯ ನಮ್ಗಿಂತ ಮುಂಚೆ ಇರ್ತಾರೆ, 1 ತಾಸು 2 ತಾಸು ಮುಂಚೆನೆ ಇರುತ್ತೆ. ಹಾಗಾಗಿ ನಾವು ಆ ಸ್ಥಾನಿಕ ವೇಳೆನ ಇದು ಫೈಂಡ್ ಔಟ್ ಮಾಡೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ನಾವು ಇಲ್ಲಿದ್ದಾಗ ಮತ್ತೆ ಅಲ್ಲಿ ಹೋದ್ರೆ ಮತ್ತೆ ವಾಚ್ ಅಲ್ಲಿ ಟೈಮ್ ಚೇಂಜ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಗೊಂದಲವನ್ನ ನಿವಾರಿಸಲಿಕ್ಕೆ ಏನ್ ಮಾಡ್ಯಾರಪ್ಪ ಅಂತಂದ್ರೆ, ಹಲವು ದೇಶಗಳು ಇಡೀ ದೇಶದಲ್ಲಿ ಏಕರೂಪ ವೇಳೆಯನ್ನು ಜಾರಿಗೆ ಅನುಸರಿಸ್ತಾರೆ. ಯಾವ ರೀತಿ ಅಂದ್ರೆ, ಇಂತಹ ಏಕರೂಪದ ವೇಳೆಯು ಆ ದೇಶದ ಮಧ್ಯದಲ್ಲಿ ಹಾದುವಾಗ ರೇಖಾಂಶವನ್ನು ವೇಳೆಯನ್ನು ಆಧರಿಸಿ ಅಥವಾ ರೇಖಾಂಶದ ಮೇಲಿರುವ ನಗರದ ವೇಳೆಯನ್ನು ಆಧರಿಸಿ ಅಲ್ಲಿ ಸಮಯವನ್ನ ಕಂಡುಹಿಡಿತಾರೆ. ಈ ವೇಳೆಯನ್ನು ಎಲ್ಲಾ ದೇಶಗಳ ಭಾಗಗಳಲ್ಲಿ ಅನುಸರಿಸುವುದರಿಂದ ಇದನ್ನು ಪ್ರಮಾಣಿತ ವೇಳೆ, ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಟೈಮ್. ಎಲ್ಲಾ ದೇಶಗಳು ಒಂದು ರೇಖಾಂಶವನ್ನು ಮಾತ್ರ ತಮ್ಮ ದೇಶಕ್ಕೆ ಸಮಯವನ್ನು ಆಧರಿಸಲಿಕ್ಕೆ ಅದನ್ನ ಅನುಸರಿಸ್ತಾರೆ. ಹಾಗಾಗಿ ಇದನ್ನ ಸ್ಟ್ಯಾಂಡರ್ಡ್ ಟೈಮ್, ಪ್ರಮಾಣಿತ ವೇಳೆ ಅಂತ ಕರಿತೀವಿ. ಹಾಗಾದ್ರೆ ಭಾರತಕ್ಕೂ ಒಂದು ಇರಬಹುದಲ್ಲ. ಭಾರತಕ್ಕೆ 82.5 ಡಿಗ್ರಿ ಪೂರ್ವ ರೇಖಾಂಶ ನಮ್ಮ ದೇಶದ ಮಧ್ಯದ ರೇಖಾಂಶ ಅಂತ ಹೇಳಿ ನಿರ್ಧರಿಸಲಾಗಿದೆ. ಎಷ್ಟುಪ್ಪ ಅಂತಂದ್ರೆ 82.5 ಡಿಗ್ರಿ. 82.5 ಡಿಗ್ರಿ ಪೂರ್ವ ರೇಖಾಂಶ ಅಂದ್ರೆ ಭಾರತ. ಇದು ಪಶ್ಚಿಮ ದಿಕ್ಕು, ಇದು
ಹೌದಾ? 82 ಡಿಗ್ರಿ ನೋಡ್ರಿ, 82 ಡಿಗ್ರಿ ಇಲ್ಲಿ ಈ ರೇಖಾಂಶವನ್ನ ನಾವು ಭಾರತದ ಪ್ರಮಾಣಿತ ವೇಳೆ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಇದು ಎಷ್ಟಾಗೈತಪ್ಪ ಅಂತಂದ್ರೆ 82.5 ಡಿಗ್ರಿ ಪೂರ್ವ ದಿಕ್ಕಿಗೆ ಇರುವುದರಿಂದ ಇದನ್ನ ಪೂರ್ವ ರೇಖಾಂಶ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಭಾರತದ ಪ್ರಮಾಣಿತ ವೇಳೆ ಯಾವ್ದಪ್ಪ ಅಂತಂದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ಕರಿತೀವಿ. ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದ ಮೂಲಕ ಹಾದು ಹೋಗುತ್ತದೆ. ಇಲ್ಲಿ ಏನು ಉತ್ತರ ಪ್ರದೇಶ ಇದೆ ನೋಡ್ರಿ, ಈ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಎಂಬ ಪ್ರಯಾಗ್ರಾಜ್ ಅಂತಕ್ಕಂಥ ಪ್ರದೇಶದ ಮೇಲೆ ಅದು ಹಾದು ಹೋಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಭಾರತದ ವೇಳೆ ಈ ರೇಖಾಂಶವನ್ನು ಆಧರಿಸಿರುವುದರಿಂದ ಇದನ್ನು ಭಾರತದ ಪ್ರಮಾಣ ವೇಳೆ ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಅಂತ ಕರಿತೀವಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ್ದಪ್ಪ ಅಂತಂದ್ರೆ ಆ ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶ ಆಗಿರ್ತಕ್ಕಂಥದ್ದು. ಇದು ಗ್ರೀನ್ವಿಚ್ ವೇಳೆಗಿಂತ 5 ಗಂಟೆ 30 ನಿಮಿಷ ಮುಂದಿರುತ್ತದೆ. ಗ್ರೀನ್ವಿಚ್ ಅಂದ್ರೆ ಇಂಗ್ಲೆಂಡಿನ ಪ್ರದೇಶಕ್ಕಿಂತ, ಅಂದ್ರೆ ಗ್ರೀನ್ವಿಚ್ 0 ಡಿಗ್ರಿ ರೇಖಾಂಶ ಇದೆಯಲ್ಲ ಅದಕ್ಕಿಂತ ಮುಂಚೆ 5.5 ಗಂಟೆ ನಿಮಿಷ ಮುಂದೆ ಇರ್ತಕ್ಕಂಥದ್ದು, 5.5 ತಾಸು ಮುಂದೆ ನಮ್ಮ ಟೈಮ್ ಇರುತ್ತೆ. ಭಾರತದಲ್ಲಿ, ಇಂಗ್ಲೆಂಡ್ ಅಲ್ಲಿ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಟೈಮ್ ಇರುತ್ತೆ ಅದಕ್ಕಿಂತ ಹಿಂದೆ 5.5 ಟೈಮು ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಇರುತ್ತೆ. 5.5 ಗಂಟೆ ಮುಂದೆ ನಮ್ಗೆ ಮುಂಚೆಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳನ್ನು ಹಾದು ಹೋಗಿರೋದ್ರಿಂದ ಹೆಚ್ಚು ರೇಖಾವಲಯಗಳನ್ನು ಹೊಂದಿರತಕ್ಕಂಥದ್ದು. ಈಗ ಕೆಲವು ದೇಶಗಳು ಚಿಕ್ಕದಾಗಿರುತ್ತೆ, ಅಲ್ಲಿ 1 ಅಥವಾ 2 ರೇಖಾಂಶಗಳು ಹಾದು ಹೋಗಿರುತ್ತವೆ. ಬಟ್ ಕೆಲವೊಂದು ದೇಶಗಳು ವಿಸ್ತಾರವಾಗಿ ಅಂದ್ರೆ ಅದು ಅತಿ ದೊಡ್ಡ ದೇಶಗಳಾಗಿರೋದ್ರಿಂದ ಅಲ್ಲಿ ಆ ದೇಶದ ಮೇಲೆ ಅನೇಕ ರೇಖಾವಲಯಗಳು, ಅನೇಕ ರೇಖಾಂಶಗಳು ಹಾದು ಹೋಗಿರ್ತಾವೆ. ಹಾಗಾಗಿ ಆ ಸಮಯವನ್ನು ಕಂಡುಹಿಡಬೇಕು ಅವರಿಗೆ ಅನೇಕ ರೇಖಾ ವಲಯಗಳನ್ನು ಮಾಡಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ಕೇವಲ 1 ಮಾಡಿದೀವಿ. ಹಾಗೆ ಬೇರೆ 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 ದೇಶಗಳಲ್ಲಿ ಬೇರೆ ಬೇರೆ ಹಲವಾರು ರೇಖಾಂಶಗಳನ್ನ ವಲಯಗಳನ್ನ ಮಾಡಿರ್ತಾರೆ. ಯಾವಪ್ಪ ಅಂತಂದ್ರೆ ಒಟ್ಟು ರಷ್ಯಾದಲ್ಲಿ 11 ರೇಖಾ ವಲಯಗಳಿವೆ. ಎಷ್ಟು? ರಷ್ಯಾದಲ್ಲಿ 11 ವೇಳಾ ವಲಯಗಳು, USA ಮತ್ತು ಕೆನಡಾಗಳಲ್ಲಿ 5 ವೇಳಾ ವಲಯಗಳು ಹಾಗೂ ಆಸ್ಟ್ರೇಲಿಯಾದಲ್ಲಿ 3 ವೇಳಾ ವಲಯಗಳನ್ನು ನಾವು ಕಾಣ್ತೀವಿ. 3 ವೇಳಾ ವಲಯಗಳನ್ನು ನಾವು ಕಾಣ್ತೀವಿ. ಹಡಗು ಮತ್ತು ವಿಮಾನದಲ್ಲಿ ಪ್ರಯಾಣಿಸುವವರು ರೇಖೆಯನ್ನು ದಾಟುವಾಗ ಪ್ರಮಾಣಿಕರು ದಿನಾಂಕ ಮತ್ತು ದಿನವನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತೆ. ಪೂರ್ವದಿಂದ ಏನಿದೆಲ್ಲ ಈ 0 ಡಿಗ್ರಿಯಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವಾಗ ನಮಗೆ ಸಮಯ ಕಡಿಮೆ ಆಗುತ್ತಾ ಹೋಗುತ್ತೆ, ಪಶ್ಚಿಮದಿಂದ ಪೂರ್ವಕ್ಕೆ ಹೋದಾಗ ನಮಗೆ ಸಮಯ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಾಗಿ ಅವರು ಹಡಗದಿಂದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಹಡಗಿನ ಮುಖಾಂತರ ಹಿಂಗ್ ಹೋಗ್ತೀವಲ್ಲ, ಒಂದು ದಿಕ್ಕಿನ ಇನ್ನೊಂದು ದೇಶಕ್ಕೆ ಹಿಂಗ್ ಬರುವಾಗ ಅವುಗಳನ್ನ ನಾವು ಸಮಯವನ್ನ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಸಮಯವನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಹಡಗು ಗ್ರೀನ್ವಿಚ್ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ, ಅಂದ್ರೆ ಈ ಕಡೆ ಪಶ್ಚಿಮ ದಿಕ್ಕಿದಿಲ್ಲ, ಈ ಪಶ್ಚಿಮ ದಿಕ್ಕದಿಂದ ಪೂರ್ವ ದಿಕ್ಕಿಗೆ ಏನಾದ್ರು ದಾಟಿ ಹೋಗ್ಬೇಕಂದ್ರೆ ಗ್ರೀನ್ವಿಚ್ ರೇಖೆಯನ್ನ ದಾಟಿ ಪೂರ್ವದಿಂದ ಪಶ್ಚಿಮಕ್ಕೆ ಏನಾದ್ರು ಹೋಗ್ತಂದ್ರೆ ಏಷ್ಯಾದಿಂದ ಉತ್ತರ ಅಮೆರಿಕ, ನೋಡ್ಲಿ ಇಲ್ಲಿ ಏಷ್ಯಾ ಖಂಡ ಕಾಣುತ್ತಲ್ಲ, ಏಷ್ಯಾ ಖಂಡದಿಂದ ಈ ಕಡೆ ಪೂರ್ವಕ್ಕೆ ಏನಾದ್ರು ದಾಟಿ ಹೋಗ್ಬೇಕಾದ್ರೆ ಅಲ್ಲಿ ಏನ್ ಕಾಣುತ್ತೆಪ್ಪ ಅಂತಂದ್ರೆ ನಾವು ಒಂದು ದಿನವನ್ನು 2 ಬಾರಿ ಪಡೆಯಬೇಕಾಗುತ್ತೆ. ಒಂದು ಸಮಯವನ್ನು ಹೆಚ್ಚಾಗುತ್ತೆ. ಈ ಕಡೆ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ 2 ಬಾರಿ ಸಮಯವನ್ನು ಪಡೆಯುತ್ತೆ. ಅದೇ ರೀತಿ ಗ್ರೀನ್ವಿಚ್ ರೇಖೆಯಿಂದ ಪೂರ್ವದಿಂದ ಪಶ್ಚಿಮದ ಕಡೆಗೆ ಏನಾದ್ರು ಹೋಗ್ತೀವಿ ಅಂತಂದ್ರೆ, ಪೂರ್ವದಿಂದ ಪಶ್ಚಿಮದ ಕಡೆ ಏನಾದ್ರು ಹೋಗ್ತೀವಿ ಅಂತಂದ್ರೆ ಅಲ್ಲಿ ನಮಗೆ ಉತ್ತರ ಅಮೆರಿಕದಿಂದ ಒಂದು ದಿನವನ್ನು ಕಳೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಸಮಯ ಹೆಚ್ಚಾಗತ್ತ, ಕಡಿಮೆ ಆಗ್ತಾ ಹೋಗುತ್ತಲ್ಲ, ಹಾಗಾಗಿ ಒಂದಿನ ಕಳೆದುಕೊಳ್ಬೇಕಾಗತ್ತೆ. ಗ್ರೀನ್ವಿಚ್ ರೇಖೆಯಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಹೋದ್ರೆ ಒಂದು ದಿನ ಹೆಚ್ಚಿಗೆ 2 ಬಾರಿ ಪಡ್ಕೊಳ್ತೀವಿ, ಒಂದಿನ ಹೆಚ್ಚಾಗತ್ತೆ. ಪಶ್ಚಿಮದಿಂದ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಹೋದ್ರೆ ಅಲ್ಲಿ ಒಂದು ದಿನನ ನಾವು ಕಳೆದುಕೊಳ್ಳಬೇಕಾಗತ್ತೆ. ಈ ರೀತಿಯಾಗಿ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತಕ್ಕಂಥ ಟಾಪಿಕ್ ಅನ್ನು ಕುರಿತು ನೋಡಿದ್ವಿ. ಇದು ತುಂಬಾ ಎಲ್ಲಾ ಎಕ್ಸಾಮ್ಗಳಿಗೆ, ಕೇವಲ SSC GD ಅಂತ ಸಂಬಂಧಪಟ್ಟಂತಲ್ಲ, ಪ್ರತಿಯೊಂದು ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಕ್ಲಾಸು. ದಯವಿಟ್ಟು ಇದ್ರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಒಂದಿಗೆ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.